ಹಲೋ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಕೆಇ ಅವರು ತಮ್ಮ ಎಲ್ಲಾ ಕೆಲಸಗಳನ್ನ ಇದುವರೆಗೆ ಕರೆಕ್ಟ್ ಆಗಿನೇ ಮಾಡ್ತಾ ಇದ್ದಾರೆ, ಅದರಲ್ಲಿ ಎರಡು ಡೌಟ್ ಇಲ್ಲ. ಆದ್ರೆ ಕೆಲವೊಂದು ಸಾರಿ ಏನಾಗ್ಬಿಡ್ತದ, ಅವ್ರು ಏನು ಕೆಲಸವನ್ನ ಮಾಡ್ತಾ ಇದ್ದಾರೆ, ಏನು ಅಪ್ಡೇಟ್ ಗಳನ್ನ ಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗೋ ರೀತಿಯಲ್ಲಿ, ಅದು ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಲ್ಲಿ ತಲುಪ್ತಾ ಇಲ್ಲ. ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅನ್ನೋದು ನಿಮಗೆ ಮುಂದೆ ಅರ್ಥ ಆಗುತ್ತೆ. ನಾನು ಕೆಇ ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಕೆಇ ಅವರೇ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ವಿದ್ಯಾರ್ಥಿಗಳಿಗೆ ಕೆಇಎ ವೆಬ್ಸೈಟ್ ಏನಿದೆ, ಇದು cet.online.karnataka.gov.in, ಕೆಇಎ ಅಂತ ಗೂಗಲ್ ಅಲ್ಲಿ ಟೈಪ್ ಮಾಡಿದಾಗ ನಿಮ್ಗೇನು ವೆಬ್ಸೈಟ್ ಕಾಣಿಸ್ತದ, ಈ ವೆಬ್ಸೈಟ್ ಅನ್ನೇ ಎಲ್ಲಾ ವಿದ್ಯಾರ್ಥಿಗಳು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಗಿ ನೋಡುವಂಥದ್ದು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಲ್ಲಾ ವಿದ್ಯಾರ್ಥಿಗಳಿಗೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಎಲ್ಲಾ ವಿದ್ಯಾರ್ಥಿಗಳಿಗೂ ಎಕ್ಸ್ ಖಾತೆ ಇರೋದಿಲ್ಲ, ಅಂದ್ರೆ ಟ್ವಿಟರ್ ಅನ್ನ ನೋಡೋದಿಲ್ಲ ಅವರು. ಇನ್ಸ್ಟಾಗ್ರಾಮು ಫೇಸ್ಬುಕ್ ಅನ್ನ ನೋಡ್ತಾರೆ, ಇಲ್ಲ ಅಂತ ಇಲ್ಲ, ಆದ್ರೆ ಟ್ವಿಟ್ಟರ್ ಅನ್ನ ನೋಡ್ತಾ ಇರೋದಿಲ್ಲ. ಎಲ್ಲಾ ವಿದ್ಯಾರ್ಥಿಗಳು ಪೇಪರ್ ಅನ್ನ ತೆಗೆದು ಓದ್ತಾ ಇರೋದಿಲ್ಲ, ನ್ಯೂಸ್ ಪೇಪರ್. ಸೊ ಆ ಕಾರಣಕ್ಕೆ ಈ ಕೆಇ ವೆಬ್ಸೈಟ್ ಅಲ್ಲಿ ಏನು ಅಪ್ಡೇಟ್ ಗಳನ್ನ ಕೊಡ್ತೀರಿ, ಆ ಕೆಇ ವೆಬ್ಸೈಟ್ ಅಲ್ಲಿ ಇಮಿಡಿಯೇಟ್ ಆಗಿ ಕೊಡಿ ಅಂತ ಕೇಳ್ಕೊಳ್ತೀನಿ. ಯಾಕೆ ನೋಡಿ, ಫಸ್ಟ್ ಆಫ್ ಆಲ್ ಇವತ್ತಿನ ಒಂದು ಬೆಳಗಿನ ಪೇಪರ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ನಾನು ಅಬ್ಸರ್ವ್ ಮಾಡಿದೆ. ಅದೇನು ಅಂತ ಅಂದ್ರೆ, ಅದನ್ನ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ. ಸಿಇಟಿ ಅರ್ಜಿಯಲ್ಲಿ ಲೋಪ ಸರಿಪಡಿಸಲು ಮತ್ತೆ ಅವಕಾಶ ಅಂತ ಹೇಳಿ, ಇದ್ರ ಬಗ್ಗೆ ಮೊನ್ನೆ ಪಬ್ಲಿಕ್ ಟಿವಿ ಅವರು ತಮ್ಮ ಒಂದು ಎಜುಕೇಶನ್ ಎಕ್ಸ್ಪೋ ಮಾಡಿದ್ರು, ಅದರಲ್ಲೂ ಕೂಡ ಕೆಎ ಡೈರೆಕ್ಟರ್ ಆದಂತ ಪ್ರಸನ್ನ ಸರ್ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಮೊನ್ನೆ ಪ್ರಜಾವಾಣಿ ಅವರು ಮಾಡಿದ್ರು, ಅದರಲ್ಲೂ ಕೂಡ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಸೊ ಕೆಸಿಇಟಿ ಎಕ್ಸಾಮ್ ಆದ್ಮೇಲೆ ಒಂದು 4 ರಿಂದ 5 ದಿನಗಳ ಕಾಲ ನಾವು ವಿದ್ಯಾರ್ಥಿಗಳಿಗೆ ಅವರ ತಪ್ಪನ್ನ ಸರಿಪಡಿಸ್ಕೊಳ್ಳೋದಕ್ಕೆ, ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದ್ರೆ ಅವಕಾಶವನ್ನ ಮಾಡಿಕೊಡ್ತೀವಿ. ಸೊ ಅದಕ್ಕೆ ತಕ್ಕ ಹಾಗೆ ಇವತ್ತು ಕೂಡ ನ್ಯೂಸ್ ಪೇಪರ್ ಅಲ್ಲಿ ಇರುವಂತದ್ದು, ಯಾವ್ದಾದ್ರು ಸಣ್ಣ ಪುಟ್ಟ ದೋಷಗಳಿದ್ದರೆ ಸರಿಪಡಿಸ್ಕೊಳ್ಳೋದಕ್ಕೆ ಮೇ 3ರವರೆಗೆ ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಇದರಲ್ಲಿ ಏನೇನು ನೀವು ಸರಿಪಡಿಸ್ಕೋಬಹುದು, ನಿಮ್ದೇನಾದ್ರೂ ಮೀಸಲಾತಿಗಳಿದ್ರೆ, ಅಂದ್ರೆ ಕ್ಯಾಟಗರಿ ಆಗಿರ್ಬೋದು, HK ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ರೂರಲ್ಲು, ಕನ್ನಡ ಮೀಡಿಯಮ್ಮು, ಸೊ ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ, ಇವನ್ನೆಲ್ಲವನ್ನ ನೀವು ಕ್ಲೇಮ್ ಮಾಡಬಹುದು. ಸೊ ಇದರ ಜೊತೆಗೆ ನೀವೇನಾದ್ರೂ ಸ್ಟಡಿ ಡೀಟೇಲ್ಸ್ ಅನ್ನ ಎಂಟ್ರಿ ಅದರಿಂದ ಅಲ್ಟರ್ ಮಾಡಬೇಕು ಅಂದ್ರೆ ಅದನ್ನು ಮಾಡ್ಕೊಳ್ಬಹುದು. ಸೊ ಇದಿಷ್ಟು ಇಂಪಾರ್ಟೆಂಟ್ ಆಗಿ ಮಾಡ್ಕೊಳ್ಬಹುದು. ಇನ್ ಯಾರಾದ್ರೂ NRI ವಾರ್ಡ್ ಅನ್ನ ಕ್ಲೇಮ್ ಮಾಡೋದಿದ್ರು ಕೂಡ ಮಾಡ್ಕೋಬಹುದು. ಸೊ ಇದಕ್ಕೆ ಇದೇ ಕೊನೆಯ ಅವಕಾಶ ಆಗಿದ್ದು, ಮತ್ತೆ ಎಡಿಟಿಂಗ್ ಅವಕಾಶ ನೀಡೋದಿಲ್ಲ ಅಂತ ಹೇಳಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅಂತ ಇದೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಇದನ್ನ ಪ್ರಕಟಣೆಗೆ ನೀವು ಪೇಪರ್ಗೆ ಕಳಿಸ್ಕೊಟ್ರಿ ಕೆಇಎ ಆಫೀಸ್ ಇಂದ, ಆದ್ರೆ ಅದರ ಜೊತೆಗೆ ಈ ಕೆಇಎ ವೆಬ್ಸೈಟ್ ಅಲ್ಲೂ ಕೂಡ ಇದನ್ನ ರಿಲೀಸ್ ಮಾಡಿ, ಅಟ್ಲೀಸ್ಟ್ ಒಂದು ನೋಟಿಫಿಕೇಶನ್, ಈ ರೀತಿ ವಿದ್ಯಾರ್ಥಿಗಳಿಗೆ ಎಡಿಟಿಂಗ್ ಆಪ್ಷನ್ ಅನ್ನ ನೀಡ್ತಾ ಇದ್ದೀವಿ ಅಂತೇಳಿ ಅಟ್ಲೀಸ್ಟ್ ಒಂದು ಲಿಂಕ್ ಕೆಇ ವೆಬ್ಸೈಟ್ ಅಲ್ಲಿ ಕೊಡಬೇಕು. ಓಕೆ, ಸೊ ನಾನು ಇವತ್ತು ಹೇಳೋದಕ್ಕೆ ಹೊರಟಿರುವಂತದ್ದು, ವಿದ್ಯಾರ್ಥಿಗಳೇ, ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ನಿಮಗೇನಾದ್ರೂ ಕರೆಕ್ಷನ್ ಮಾಡ್ಕೊಳ್ಬೇಕು ಅಂತ ಇದ್ರೆ, ಯಾವ್ಯಾವ ಕರೆಕ್ಷನ್ ಸಾಧ್ಯ ಇಲ್ಲ, ಡೈರೆಕ್ಟ್ ಆಗಿ ಅದನ್ನ ಮೊದಲು ಹೇಳ್ಬಿಡ್ತೀನಿ. ಯಾವ್ಯಾವ ಕರೆಕ್ಷನ್ ಸಾಧ್ಯ ಇಲ್ಲ, ಸ್ಟೂಡೆಂಟ್ ನೇಮು, ಫಾದರ್ ನೇಮು, ಮದರ್ ನೇಮು, ಡೇಟ್ ಆಫ್ ಬರ್ತ್, ಇದರಲ್ಲಿ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಕ್ಲಾಸ್ ಅನ್ನ ನೀವು ಚೇಂಜ್ ಮಾಡಬಹುದು, ಅದಕ್ಕೆ ತಕ್ಕಂಗೆ ಆಲ್ರೆಡಿ ನೀವು ಅದನ್ನ ಕರೆಕ್ಟ್ ಆಗಿ ಹಾಕಿರ್ತೀರಿ, ಯಾಕಂದ್ರೆ ಎಕ್ಸಾಮಿನೇಷನ್ ಕೂಡ ನೀವು ಆಲ್ರೆಡಿ ಮುಗಿಸ್ಬಿಟ್ಟಿದ್ದೀರಿ. ಫೈನ್. ಸೊ ಅದರ ಜೊತೆಗೆ ನಾನು ಹೇಳೋದಕ್ಕೆ ಹೊರಟಿರುವಂತದ್ದು, ಸ್ಟಡಿ ಡೀಟೇಲ್ಸ್ ಏನಾದ್ರು ಚೇಂಜಸ್ ಬೇಕಂದ್ರೆ ಮಾಡ್ಕೊಳ್ಬಹುದು, ಅದನ್ನು ಕೂಡ ನೀವು ಎಂಟ್ರಿ ಮಾಡಿರ್ತೀರಿ. ಇಲ್ಲಿ ಮೇಜರ್ ಆಗಿ ಏನು, ಕೆಟಗರಿಯಲ್ಲಿ ಏನಾದ್ರೂ ಮಿಸ್ಟೇಕ್ ಮಾಡ್ಕೊಂಡಿರ್ತೀರಿ, ರೂರಲ್ಲು ಕನ್ನಡ ಮೀಡಿಯಮ್ಮು ಕ್ಲೇಮ್ ಮಾಡಿರೋದಿಲ್ಲ, ಅಥವಾ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನಿಮಗೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇಲ್ದೋದಕ್ಕೆ ನೋ ಅಂತ ಹಾಕಿರ್ತೀರಿ. HK ಏನಾದ್ರೂ ನೋ ಅಂತ ಹಾಕಿದ್ರೆ ಈಗ ಎಸ್ ಅಂತ ಹಾಕೊಳ್ಬಹುದು. ರಿಲಿಜಿಯಸ್ ಮತ್ತೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ನೀವು ಈಗ ಎಸ್ ಅಂತ ಕೊಟ್ಟುಬಿಟ್ಟು, ಸೊ ಮುಂದೆ ಏನು ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಸೊ ಇಷ್ಟೆಲ್ಲ ಕರೆಕ್ಷನ್ ನೀವು ಮಾಡ್ಕೊಳ್ಬಹುದು. ಓಕೆ, ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. ಕ್ಯಾಟಗರಿಯನ್ನ ಚೇಂಜ್ ಮಾಡಬಹುದು, ರೂರಲ್ಲು, ಕನ್ನಡ ಮೀಡಿಯಂ, ಲಿಂಗ್ವಿಸ್ಟಿಕ್, ರಿಲಿಜಿಯಸ್ ಮೈನಾರಿಟಿಯನ್ನು ಚೇಂಜ್ ಮಾಡಬಹುದು. HK ಕ್ಯಾಟಗರಿಯನ್ನ ನೀವು ಎಸ್ ಅಂತ ಹಾಕ್ಬಹುದು, ಹೈದರಾಬಾದ್ ಕರ್ನಾಟಕ, ಅದಕ್ಕೆ RD ನಂಬರ್ ನಿಮ್ಮ ಹತ್ರ ಇರಬೇಕು, ಅದನ್ನ ಹಾಕ್ಬಿಟ್ಟು ಮಾಡಬಹುದು. ಸೊ ಸ್ಟಡಿ ಡೀಟೇಲ್ಸ್ ಬೇಕಾದ್ರೆ ಚೇಂಜಸ್ ಮಾಡ್ಕೊಳ್ಬಹುದು, ಅದೇನು ಅವಶ್ಯಕತೆ ಇರೋದಿಲ್ಲ. ಇಷ್ಟು ನೀವು ಚೇಂಜಸ್ ಗಳನ್ನ ಮಾಡ್ಕೊಳ್ಬಹುದು. ನೀವು ಹೇಳ್ಬೋದು, ಸರ್ ಹಾಗಾದ್ರೆ ಲಿಂಕ್ ಕೊಟ್ಟಿದ್ದಾರಾ? ಇದನ್ನೇ ನಾನು ನಿಮಗೆ ಇವತ್ತು ಹೇಳೋದಕ್ಕೆ ಹೊರಟಿರುವಂತದ್ದು. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಕೆಇ ಅವರ ಹಳೆಯ ಲಿಂಕ್ ಅಲ್ಲೇ ಇದು ವರ್ಕ್ ಆಗ್ತಾ ಇದೆ. ನಾನೇ ಖುದ್ದಾಗಿ ಬೆಳಗ್ಗೆ ಒಬ್ಬ ವಿದ್ಯಾರ್ಥಿಯ ಹೈದರಾಬಾದ್ ಕರ್ನಾಟಕವನ್ನ ಆಡ್ ಮಾಡಿದ್ದೀನಿ, ಅದಕ್ಕಾಗಿ ವಿತ್ ಪ್ರೂಫ್ ಹೇಳ್ತಾ ಇದ್ದೀನಿ.
ಚಿಂತೆ ಮಾಡಬೇಡಿ. ಇಲ್ಲಿ ನೀವು ಮೇಲ್ಗಡೆ ನೋಡಿದಾಗ ಲಿಂಕ್ ಕಾಣೋದಿಲ್ಲ. ನಿಮ್ಮ ಮೊಬೈಲ್ ಅಲ್ಲೂ ಕೂಡ ಇದನ್ನ ಓಪನ್ ಮಾಡಿ ಮೇಲ್ಗಡೆ ನೋಡಿದಾಗ ನಿಮಗೆ ಲೇಟೆಸ್ಟ್ ಕೃಷಿ ಪ್ರಾಯೋಗಿಕ ಪರೀಕ್ಷೆ ಅರ್ಹ ಮತ್ತು ಅನರ್ಹರ ಪಟ್ಟಿನೇ ಕಾಣಿಸ್ತದ ಹೊರತು ಎಲ್ಲೂ ಕೂಡ ಅಪ್ಲಿಕೇಶನ್ ಫಾರ್ಮ್ ಅನ್ನು ಎಡಿಟ್ ಮಾಡೋದಕ್ಕೆ ಲಿಂಕ್ ಕಾಣಿಸ್ತಾ ಇಲ್ಲ. ಇದೇ ಕೆಇ ಅವ್ರು ಮಾಡಿರುವಂತ ಮಿಸ್ಟೇಕ್ ಇಲ್ಲಿ. ಆದ್ರೆ ಲಿಂಕ್ ಮಾಡೋದಕ್ಕೆ, ಅದು ಎಡಿಟ್ ಮಾಡೋದಕ್ಕೆ ಲಿಂಕ್ ಅನ್ನ ಕೊಟ್ಟಿದ್ದಾರೆ. ಎಲ್ಲಿದೆ ಹಾಗಾದ್ರೆ? ನೀವು ಹೀಗೆ ಕೆಳಗಡೆ ನೋಡ್ತಾ ಬಂದ್ರಿ ಅಂತ ಅಂದ್ರೆ ಇಲ್ಲಿ ನೋಡಬಹುದು. ಸೊ ಆನ್ಲೈನ್ ಅರ್ಜಿ ಲಿಂಕ್ ಅಂತ ಇದೆ, ಕಾಣಿಸ್ತಾ ಇದೆಯಾ? UGCET 2026 16ನೇ ತಾರೀಕು ಫಸ್ಟ್ ಡೇ ಆಫ್ ರಿಜಿಸ್ಟ್ರೇಷನ್ ಬಿಟ್ಟಿರುವಂತಹ ಲಿಂಕ್ ಅನ್ನೇ ನೀವು ಯೂಸ್ ಮಾಡಿಬಿಟ್ಟು ಎಡಿಟಿಂಗ್ ಅನ್ನ ಮಾಡಿಕೊಳ್ಬೇಕು. ಇನ್ನೊಂದ್ಸಲ ಹೇಳ್ತೀನಿ, ಫಸ್ಟ್ ಡೇ ರಿಜಿಸ್ಟ್ರೇಷನ್ ಗೆ ಏನ್ ಲಿಂಕ್ ಅನ್ನ ಬಿಟ್ಟಿದ್ರು ಅದೇ ಲಿಂಕ್ ಅನ್ನ ಯೂಸ್ ಮಾಡಿಬಿಟ್ಟು ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಅಪ್ಲಿಕೇಶನ್ ನಂಬರ್, ಪಾಸ್ವರ್ಡ್, ಕ್ಯಾಪ್ಚಾವನ್ನ ಎಂಟರ್ ಮಾಡಿ ಲಾಗಿನ್ ಆಗಿ. OTP ಬರ್ತದೆ, OTP ಹಾಕಿ ಲಾಗಿನ್ ಆಗಿ ನಿಮ್ಮ ಅಪ್ಲಿಕೇಶನ್ ಫಾರಂ ಅನ್ನ ನೀವು ಎಡಿಟ್ ಮಾಡಿಕೊಳ್ಳಬಹುದು. ಸೊ ಇದಕ್ಕೇನಾದ್ರೂ ಚಾರ್ಜಸ್ ಕೊಡ್ಬೇಕಾ? ಕೊಡೋ ಅವಶ್ಯಕತೆ ಇಲ್ಲ. ನೀವೇನಾದ್ರೂ NRI ಕೋಟಾ ಏನಾದ್ರೂ ಚೇಂಜ್ ಮಾಡಿದ್ರೆ ಮಾತ್ರ 5000 rupees ಪೇ ಮಾಡಬೇಕಾಗ್ತದೆ. ಸೊ ಇವತ್ತಿನ ವಿಷಯ ಇಷ್ಟೇ. ನ್ಯೂಸ್ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ ಮೇ 3ರವರೆಗೆ ನಿಮ್ಮ KCET ಅಪ್ಲಿಕೇಶನ್ ಏನಾದ್ರು ಮಿಸ್ಟೇಕ್ ಇದ್ರೆ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿದೀವಿ ಅಂತಾನೆ ಹೇಳ್ಬಿಟ್ಟಿದ್ದಾರೆ ಅವರು. ಅವಕಾಶ ನೀಡಿರುವುದಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ತಿಳಿಸಿದೆ. ಹೌದು, ಅವಕಾಶವನ್ನ ನೀಡಿರೋದಂತ ಹೌದು, ಬಟ್ ಎಲ್ಲಿ ನೀಡಿದ್ದಾರೆ? ಸೊ ಅದು ನಿಮ್ಗೆ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇಲ್ಲ ಅಂದ್ರೆ ಚಿಂತೆ ಮಾಡಬೇಡಿ, ಮೇಲ್ಗಡೆ ಇಲ್ಲ, ಅದು ಸ್ವಲ್ಪ ಕೆಳಗಡೆ ಹೋಗಿ ಇಲ್ಲಿ ಆನ್ಲೈನ್ ಅರ್ಜಿ ಲಿಂಕ್ ಅಂತ ಏನ್ ಕಾಣಿಸ್ತಾ ಇದೆ ಇದನ್ನೇ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ನಂಬರ್, ಪಾಸ್ವರ್ಡ್ ಹಾಕಿ OTP ತಗೊಂಡು OTP ಎಂಟರ್ ಮಾಡಿ ನೀವು ನಿಮ್ಮ ಎಡಿಟಿಂಗ್ ಅನ್ನ ಮಾಡ್ಕೊಳ್ಬಹುದು. ಎಡಿಟಿಂಗ್ ಮಾಡ್ಕೋಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಹೇಳ್ಬಿಡ್ತೀನಿ ವಿದ್ಯಾರ್ಥಿಗಳೇ. ಫಾರ್ ಎಕ್ಸಾಂಪಲ್, ನಾನು ಈಗ HK ಅನ್ನ ಆಡ್ ಮಾಡಬೇಕು. ನನ್ನ ಕ್ಯಾಟಗರಿ SC ನೋ ST ನೋ ಕ್ಯಾಟಗರಿ 1 ನೋ 2A 2B 3A 3B ಯಾವುದೋ ಒಂದಿದೆ. ಈಗ ನಾ ಏನ್ ಮಾಡ್ತೀನಿ, ಅಪ್ಲಿಕೇಶನ್ ಓಪನ್ ಮಾಡಿ ಓನ್ಲಿ HK ಅನ್ನ ಮಾತ್ರ ಎಸ್ ಅಂತ ಮಾಡಿಬಿಟ್ಟು ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ ತಗೋತೀನಿ. ಆವಾಗ ಇಮ್ಮಿಡಿಯೇಟ್ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಏನ್ ಬರ್ತದ ಅಂದ್ರೆ ನಿಮ್ಮ ಕ್ಯಾಟಗರಿ ಹೋಗ್ಬಿಟ್ಟು GM ಅಂತ ಬರ್ತದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದನ್ನ ಬೆಳಗ್ಗೆ ನಾನು ಮಾಡಿರೋದಕ್ಕೆ ಹೇಳ್ತಾ ಇದ್ದೀನಿ. ಸೊ ಅದಕ್ಕಾಗಿ ನೀವೇನ್ ಮಾಡ್ಬೇಕಂದ್ರೆ ನೀವು ಕ್ಯಾಟಗರಿಯನ್ನ ಚೇಂಜ್ ಮಾಡೋದು ನಿಮಗೆ ಬೇಡವಾದ್ರೂ ಕೂಡ ನೀವೇನ್ ಮಾಡಿ, ಆಲ್ರೆಡಿ ನಿಮ್ಮ ಕ್ಯಾಟಗರಿ RD ನಂಬರ್ ಹಾಕಿದಿರಲ್ವಾ, ಅಲ್ಲಿ ರಿಸರ್ವೇಶನ್ ಡೀಟೇಲ್ಸ್ ಅಂತ ಬಂದಾಗ ಅಲ್ಲಿ ಮಾತ್ರ ಕಂಪಲ್ಸರಿಯಾಗಿ ನೀವು ಕ್ಲಿಕ್ ಮಾಡಿ. ಅಲ್ಲಿ ಕ್ಯಾಟಗರಿ ಡು ಯು ವಾಂಟ್ ಟು ಕ್ಲೇಮ್ ಅಂತ ಬರ್ತದಲ್ಲ, ನೀವೇನಾದ್ರೂ ಆಲ್ರೆಡಿ ಕ್ಯಾಟಗರಿ ಕ್ಲೇಮ್ ಮಾಡಿದ್ರು ಕೂಡ ಇನ್ನೊಂದ್ಸಾರಿ ಎಸ್ ಅಂತ ಕೊಟ್ಟು ಅದೇ RD ನಂಬರ್ನ ಹಾಕಿ ಎಸ್ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ಮೇಲೆ ಮುಂದೆ ನಿಮ್ಮದು ಏನು ಎಡಿಟ್ ಇದೆ, ಸೊ HK ಇರ್ಬೋದು, ರೂರಲ್, ಕನ್ನಡ ಮೀಡಿಯಂ, ರಿಲಿಜಿಯಸ್, ಲಿಂಗ್ವಿಸ್ಟಿಕ್ ಅನ್ನ ನೀವು ಆಡ್ ಮಾಡ್ಕೊಳ್ಬಹುದು. ಇನ್ನೊಂದ್ಸಲ ಹೇಳ್ತೀನಿ, ನಿಮಗೆ ಕ್ಯಾಟಗರಿ ಆಲ್ರೆಡಿ ನೀವು 2A ನೋ 2B ನೋ 3A 3B SC ST ಹಾಕಿರ್ತೀರಿ. ಅದನ್ನ ಚೇಂಜ್ ಮಾಡೋದು ನಿಮಗೆ ಅವಶ್ಯಕತೆ ಇವತ್ತು ಇಲ್ಲ. ಆದರೆ ನಿಮಗೆ ರೂರಲ್ಲೋ, ಕನ್ನಡ ಮೀಡಿಯಮ್ಮೋ, HK ನೋ ಅಥವಾ ರಿಲಿಜಿಯಸ್ಸೋ, ಲಿಂಗ್ವಿಸ್ಟಿಕ್ಕೋ ನೀವು ಚೇಂಜ್ ಮಾಡಬೇಕು. ನೀವೇನ್ ಮಾಡ್ತೀರಿ, ಲಾಗಿನ್ ಆಗ್ಬಿಟ್ಟು ಕ್ಯಾಟಗರಿಯನ್ನ ಆಲ್ರೆಡಿ ಹಾಕಿದೀನಪ್ಪ ಅಂತ ಅನ್ಕೊಂಡು ಉಳಿದಿರೋದನ್ನ ಚೇಂಜ್ ಮಾಡ್ಬಿಟ್ಟು ಅಪ್ಲಿಕೇಶನ್ ಪ್ರಿಂಟ್ ತಗೋತೀರಿ. ತಗೊಂಡಾಗ ಏನ್ ಬರ್ತದ? ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ತಗೊಂಡಾಗ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಕ್ಯಾಟಗರಿ ಬರೋದೇ ಇಲ್ಲ, GM ಅಂತ ಬರುತ್ತೆ. ಹಾಗಾದ್ರೆ ಏನ್ ಮಾಡ್ಬೇಕಂದ್ರೆ ನೀವು ಕ್ಯಾಟಗರಿ ಆಲ್ರೆಡಿ ಹಾಕಿದ್ರು ಕೂಡ ಇನ್ನೊಂದ್ಸಾರಿ ಆ ಕ್ಯಾಟಗರಿಯನ್ನ ಕ್ಲಿಕ್ ಮಾಡಿ RD ನಂಬರ್ನ ಹಾಕಿ ಎಸ್ ಅಂತ ಕ್ಲಿಕ್ ಮಾಡಿ RD ನಂಬರ್ ಹಾಕಿ ಸಬ್ಮಿಟ್ ಮಾಡಿ. ಅದಾದ್ಮೇಲೆ ಏನ್ ನೀವು ಬೇರೆ ಚೇಂಜಸ್ ಮಾಡ್ಕೋಬೇಕು ಅದನ್ನ ಮಾಡ್ಕೊಳ್ಳಿ. ಸೊ ಅರ್ಥ ಆಗೋ ರೀತಿಯಲ್ಲಿ ಹೇಳಿದಿನಂತ ಅನ್ಕೋತೀನಿ. ಸೊ ಕರೆಕ್ಷನ್ ಅನ್ನ ಈ ರೀತಿಯಾಗಿ ಮಾಡ್ಕೊಳ್ಳಿ. ಕ್ಯಾಟಗರಿ ನಿಮ್ಮ ಹತ್ರ ಚೇಂಜ್ ಮಾಡೋದಿಲ್ಲ ಅಂದ್ರೆ ಇನ್ನೊಂದ್ಸಲ ಕ್ಯಾಟಗರಿ ಎಸ್ ಅಂತ ಹಾಕಿ RD ನಂಬರ್ ಹಾಕಿ ಸಬ್ಮಿಟ್ ಮಾಡಿ. ಸೊ ಅದಾದ್ಮೇಲೆ ರೂರಲ್, ಕನ್ನಡ ಮೀಡಿಯಂ, HK ಯಾವ್ದು ಕರೆಕ್ಷನ್ ಮಾಡ್ಕೊಳ್ಳೋದ್ರೆ ಮಾಡ್ಕೊಂಡು ಫೈನಲ್ ಆಗಿ ಅಪ್ಲಿಕೇಶನ್ ಪ್ರಿಂಟ್ ತೆಗೆದುಕೊಂಡು ಇಟ್ಕೊತೀರಿ. ಸೊ ಇದಿಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಎಡಿಟಿಂಗ್ ಆಪ್ಷನ್ KE ಅವರು ಬಿಟ್ಟಿದ್ದಾರೆ, ಆದರೆ ತಮ್ಮ ವೆಬ್ಸೈಟ್ ಅಲ್ಲಿ ಮೇಲ್ಗಡೆ ಅದು ಲಿಂಕ್ ಇಲ್ಲ, ಅದು ಕೆಳಗಡೆ ಇದೆ ಲಿಂಕ್. ಅದನ್ನ KE ಅವರು ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಮೇಲ್ಗಡೆ ಬರೋ ಹಂಗೆ ಮಾಡಿ, ಸೊ ದಟ್ ವಿದ್ಯಾರ್ಥಿಗಳಿಗೆ ಅದು ಗೊತ್ತಾಗ್ತದ. ಮತ್ತೆ ಅದಕ್ಕೆ ನೀವು ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅನ್ನೋದ್ರ ಬದಲಿಗೆ ಎಡಿಟಿಂಗ್ ಲಿಂಕ್ ಅಂತ ಏನಾದ್ರೂ ಹೆಸರನ್ನ ಚೇಂಜ್ ಮಾಡಿದ್ರಂತೂ ಬಹಳ ಚೆನ್ನಾಗಿರ್ತದ. ಸೊ ದಯವಿಟ್ಟು ಅದನ್ನ ಮಾಡಿ. ನಮ್ಮ ವಿದ್ಯಾರ್ಥಿಗಳು ಅಷ್ಟೊಂದು ಬುದ್ಧಿವಂತರಾಗಿರೋದಿಲ್ಲ, ಯಾಕಂದ್ರೆ ಅವರು ಇಷ್ಟು ದಿನ KCETಗೆ ಮತ್ತೆ ಮುಂದೆ ನೀಟಿಗೆ ಎಲ್ಲ ಪ್ರಿಪೇರ್ ಆಗ್ತಾ ಇರ್ತಾರೆ. ಸೊ ಸಿಲೆಬಸ್ ಅನ್ನ ಓದ್ತಾ ಇರ್ತಾರೆ ಹೊರತು ಈ ನಿಮ್ಮ ವೆಬ್ಸೈಟ್ ಅನ್ನ ಹೇಗೆ ಕ್ರಾಸ್ ಚೆಕ್ ಮಾಡ್ಬೇಕು ಅನ್ನೋದು ಅವರಿಗೆ ಗೊತ್ತಾಗದೇ ಇರಬಹುದು, ಪೇರೆಂಟ್ಸ್ಗೂ ಗೊತ್ತಾಗದೇ ಇರಬಹುದು. ಆ ಕಾರಣ ಕೇಳ್ತಾ ಇದ್ದೀನಿ, ದಯವಿಟ್ಟು KE ಅವರು
ಈ ಒಂದು ವಿಡಿಯೋವನ್ನ ನೋಡಿದ್ರೆ ಯಾರಾದ್ರೂ ಸಂಬಂಧಪಟ್ಟವರು ಎಡಿಟಿಂಗ್ ಕೊಟ್ಟಿದ್ದೀವಿ ಅಂತ ಹೇಳಿ ಒಂದು ನೋಟಿಫಿಕೇಶನ್ ಅನ್ನ ಕೊಡಿ. ಅದರ ಜೊತೆಗೆ ಎಡಿಟಿಂಗ್ ಆನ್ಲೈನ್ ಲಿಂಕ್ ಏನಿದೆ ಇದನ್ನ ಆನ್ಲೈನ್ ಅರ್ಜಿ ಲಿಂಕ್ ಅನ್ನೋದ್ರ ಬದಲಿಗೆ ಎಡಿಟಿಂಗ್ ಆಫ್ ಅಪ್ಲಿಕೇಶನ್ ಲಿಂಕ್ ಅಥವಾ ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್ ಅಂತ ಚೇಂಜ್ ಮಾಡಿ ಆ ಲಿಂಕ್ ಅನ್ನ ದಯವಿಟ್ಟು ಮೇಲ್ಗಡೆ ವಿದ್ಯಾರ್ಥಿಗಳಿಗೆ ತಂದು ಕೊಟ್ರೆ ಅಂದ್ರೆ ಯಾವ ವಿದ್ಯಾರ್ಥಿಗಳಿಗೂ ಇದು ಮಿಸ್ ಆಗೋದಿಲ್ಲ. ಸೊ ನನ್ನ ವಿಡಿಯೋವನ್ನ ಫಾಲೋ ಮಾಡ್ತಾ ಇದ್ರೆ, ನನ್ನ ಚಾನಲ್ ನ ಫಾಲೋ ಮಾಡ್ತಾ ಇದ್ರೆ ನಿಮಗೆ ಇದರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಇಂತಹ ಎಲ್ಲ ಇನ್ಫಾರ್ಮೇಶನ್ ನಾನು ನಿಮಗೆ ನೀಡ್ತಾ ಇರ್ತೀನಿ, ಚಿಂತೆ ಮಾಡಬೇಡಿ. ದಯವಿಟ್ಟು ನಿಮಗೇನಾದ್ರೂ ಎಡಿಟಿಂಗ್ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ನೀವು ಎಡಿಟಿಂಗ್ ಅನ್ನ ಮಾಡ್ಕೊಳ್ಬಹುದು. ಮೇ 3ರವರೆಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ಮಾಡಿದ್ಮೇಲೆ ಏನ್ ಮಾಡಬೇಕು, ನೀವು ರೂರಲ್ಲು, ಕನ್ನಡ ಮೀಡಿಯಂ, ಲಿಂಗ್ವಿಸ್ಟಿಕ್, ರಿಲಿಜಿಯಸ್ ಎಸ್ ಅಂತ ಹಾಕ್ತೀರಿ. ನೀವು ಮಾಡ್ಬೇಕಾಗಿರೋದು ಇಷ್ಟೇ. ಸೊ ನೀವು ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ಗೆ ಹೋಗಿ ಭೇಟಿಯಾಗಿ ಅವರು ಅದನ್ನ ವೆರಿಫೈ ಮಾಡಬೇಕು, ಮಾಡ್ತಾರೆ ಕೂಡ. ಸೊ ಇದಿಷ್ಟು ಇನ್ಫಾರ್ಮೇಶನ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.